ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಮೊಬೈಲ್ಗಳು ಪ್ರಮುಖ ಸಾಕ್ಷಿಗಳಾಗಿವೆ. ತನಿಖೆ ವೇಳೆ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಂತಹ ಪೊಲೀಸರು ರಿಟ್ರೀವ್ ಮಾಡೋಕೆ ಅಂತೇಳಿ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳಿಸಿದ್ರು. 1.5 ತಿಂಗಳ ಬಳಿಕ ಎರಡೂ ಮೊಬೈಲ್ಗಳು ರಿಟ್ರೀವ್ ಆಗದೆ ವಾಪಸ್ ಆಗಿದ್ದಾವೆ. ಸದ್ಯ ಈ ಮೊಬೈಲ್ಗಳನ್ನ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿರುವಂತಹ ಗುಜರಾತ್ನ ಎಫ್ಎಸ್ಎಲ್ಗೆ ಕಳುಹಿಸುವುದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಇದೊಂಥರ ವಿಚಿತ್ರ ವಿಕೃತಿ. ಯಾರಾದ್ರೂ ಹಿಂಸೆ ಅನುಭವಿಸ್ತಾ ಇದ್ರೆ ಅದನ್ನ ನೋಡ್ಕೊಂಡು ಮಜಾ ಅನುಭವಿಸುವ ಮನಸ್ಥಿತಿ. ಹಿಂಸೆ ಮಹಾಪಾಪ. ಆದ್ರೆ ಅಂದು ಪಟ್ಟಣಗೆರೆ ಶೆಡ್ನಲ್ಲಿ ನಡೆಸಿದ್ದು ಅತ್ಯಂತ ನೀಚ ಕೃತ್ಯ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಹಾಗೂ ಹತ್ಯೆಯ ದೃಶ್ಯಗಳು ಆರೋಪಿಗಳ ಮೊಬೈಲ್ಗಳಲ್ಲಿ ಸೆರೆಯಾಗಿದ್ವು. ಆ ಫೋಟೋಗಳೇ ಈಗ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯಗಳಾಗಿವೆ. ರಿಟ್ರೀವ್ ಆಗದ ದರ್ಶನ್ ಪವಿತ್ರ ಗೌಡ ಮೊಬೈಲ್ಗಳು. ಹೈದರಾಬಾದ್ ಸಿಎಫ್ಎಸ್ಎಲ್ನಿಂದ ಮೊಬೈಲ್ಗಳು ವಾಪಸ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಇನ್ವೆಸ್ಟಿಗೇಷನ್ ಕೈಗೊಂಡಿದ್ದ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕಿ ಅವುಗಳನ್ನ ಹೈದರಾಬಾದ್ನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರಲ್ಲಿ ಪ್ರಮುಖ ಸಾಕ್ಷಿಗಳಾಗಿ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಸ್ಟೋನಿ ಬ್ರೂಕ್ ವಿನಯ್ ಮೊಬೈಲ್ಗಳಲ್ಲಿ ಸೆರೆಯಾಗಿದ್ದ ದೃಶ್ಯಗಳು ಸೇರಿವೆ. ಆದ್ರೆ 2 ಐಫೋನ್ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಲು ಸಾಧ್ಯವಾಗದೆ ವಾಪಸ್ ಬಂದಿದ್ದು ತನಿಖೆಗೆ ಅಲ್ಪ ಹಿನ್ನಡೆಯಾದಂತಾಗಿದೆ. ದರ್ಶನ್, ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ಮಾಡಲು ಸಾಕಷ್ಟು ಪ್ರಯತ್ನ ನಡೆಸಲಾಗಿತ್ತು. ಹೈದರಾಬಾದ್ ಸಿಎಫ್ಎಸ್ಎಲ್ನಲ್ಲಿ 2 ಐಫೋನ್ಗಳನ್ನ ರಿಟ್ರೀವ್ ಯತ್ನ ನಡೆಸಲಾಗಿತ್ತು. ಕಳೆದ 1.5 ತಿಂಗಳಿಂದ 2 ಫೋನ್ಗಳು ಹೈದರಾಬಾದ್ನಲ್ಲಿ ಎಫ್ಎಸ್ಎಲ್ನಲ್ಲಿದ್ವು. ಆದ್ರೆ ಈ 2 ಮೊಬೈಲ್ ಫೋನ್ ರಿಟ್ರೀವ್ ಮಾಡಲಾಗದೆ ಸಿಎಫ್ಎಸ್ಎಲ್ ವಾಪಸ್ ಕಳಿಸಿದೆ. ಹೀಗಾಗಿ ಈ 2 ಐಫೋನ್ಗಳನ್ನ ಗುಜರಾತ್ಗೆ ಕಳಿಸಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಗುಜರಾತ್ನಲ್ಲಿರೋ ಎಫ್ಎಸ್ಎಲ್ ಯೂನಿವರ್ಸಿಟಿಗೆ ಕಳಿಸಲು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಗುಜರಾತ್ ಎಫ್ಎಸ್ಎಲ್ ವಿವಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಇರುತ್ತೆ. ಹೀಗಾಗಿ ಈ 2 ಐಫೋನ್ಗಳ ರಹಸ್ಯ ಭೇದಿಸುವ ಪ್ಲಾನ್ ಮಾಡಿದ್ದು ಶೀಘ್ರದಲ್ಲೇ ಗುಜರಾತ್ ಎಫ್ಎಸ್ಎಲ್ಗೆ ಮೊಬೈಲ್ ರವಾನಿಸಲು ಸಿದ್ಧತೆ ನಡೆದಿದೆ. ಡಿಜಿಟಲ್ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದ ಡಿ ಗ್ಯಾಂಗ್. ಇನ್ನು ತನಿಖೆ ವೇಳೆ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರುವ ಕಳ್ಳಾಟ ಬಯಲಾಗಿದೆ. ಅರೆಸ್ಟ್ ಆದ್ರೆ ಯಾವುದೇ ಸಾಕ್ಷ್ಯ ಸಿಗಬಾರದು ಅಂತ ಪ್ಲಾನ್ ಮಾಡಿದ್ದ ಆರೋಪಿಗಳು ಡಿಜಿಟಲ್ ಸಾಕ್ಷ್ಯ ನಾಶಕ್ಕೆ ಗೂಗಲ್ ಮೊರೆ ಹೋಗಿದ್ರು. ಆರೋಪಿಗಳು ಓಡಾಡಿದ್ದ ಲೊಕೇಶನ್ ಸಿಗದಂತೆ ಯಾವ ರೀತಿ ಡೇಟಾ ಡಿಲೀಟ್ ಮಾಡಬೇಕು ಅಂತ ಗೂಗಲ್ನಲ್ಲಿ ತಡಕಾಡಲಾಗಿತ್ತು. 14ನೇ ಆರೋಪಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಪ್ರದೂಷ್ ಮೊಬೈಲ್ ವಶಕ್ಕೆ ಪಡೆದು ತನಿಖೆ ನಡೆಸುವ ವೇಳೆ ಕಳ್ಳಾಟ ಬಯಲಾಗಿತ್ತು. ಪ್ರದೂಷ್ ಹಾಗೂ ಇತರೆ ಆರೋಪಿಗಳ ಲೊಕೇಶನ್ ಜೊತೆ ಸರ್ಚ್ ಹಿಸ್ಟರಿ ಕೂಡ ಪತ್ತೆಯಾಗಿತ್ತು. ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರುವ ಬಗ್ಗೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ರು. ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಲು ಮುಂದಾದ ಪವಿತ್ರ. ಇತ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುತ್ತಲೇ A1 ಪವಿತ್ರ ಗೌಡಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಿದೆ. ಈಗಾಗಲೇ ಕೆಳ ನ್ಯಾಯಾಲಯದಲ್ಲಿ ಜಾಮೀನು ರಿಜೆಕ್ಟ್ ಆಗಿದ್ದು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಪವಿತ್ರ ಗೌಡ ಪರ ವಕೀಲರು ಮುಂದಾಗಿದ್ದಾರೆ. ಒಟ್ಟಾರೆ ಗುಜರಾತ್ ಎಫ್ಎಸ್ಎಲ್ನಿಂದ ಆ 2 ಐಫೋನ್ಗಳು ರಿಟ್ರೀವ್ ಆದ್ರೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಅಂಕಿತಾ ರಾಯ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.